ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಅಂದರೆ 8ನೇ ತರಗತಿಯಲ್ಲಿ ಅಧ್ಯಾಯ 1 ಸಂಖ್ಯೆಗಳೊಂದಿಗೆ ಆಟ ಈ ಪಾಠದ ಬಗ್ಗೆ ಕೆಲವು ಕಲಿಕಾಂಶಗಳನ್ನು ನಾವು ನೋಡ್ತಾ ಹೋದ್ವಿ. ಅದರಲ್ಲಿ ಮೊದಲನೇದಾಗಿ ಸಂಖ್ಯೆಗಳಲ್ಲಿ ಸ್ಥಾನವನ್ನು ಏನು ಮಾಡುವಂಥದ್ದು ವಿಸ್ತೃತ ರೂಪದಲ್ಲಿ ಬರೆಯುವುದು ಅಥವಾ ಅಂಕೆಗಳನ್ನು ಕೊಟ್ಟಾಗ ಸಾಮಾನ್ಯ ರೂಪದಲ್ಲಿ ಬರೆಯುವುದು. ಹಾಗೆಯೇ ಸಂಖ್ಯೆಗಳೊಂದಿಗೆ ಆಟ. ಸೊ ಈ ಸಂಖ್ಯೆಗಳೊಂದಿಗೆ ಆಟದಲ್ಲಿ ತೆಗೆದುಕೊಂಡಾಗ ಅದರಲ್ಲಿ ನಮಗೆ 3 ರೀತಿಯ ಅಂಶಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದ್ವಿ. ಅದರ ಜೊತೆಗೆ ಉದಾಹರಣೆ ಮತ್ತು ಕೆಲವೊಂದು ಪ್ರಾಬ್ಲಮ್ಸ್ ಲೆಕ್ಕಗಳನ್ನು ಕೂಡ ನಾವು ಮಾಡ್ತಾ ಹೋದ್ವಿ. ಇದಾದ ಮೇಲೆ ವಿದ್ಯಾರ್ಥಿಗಳೇ, ಈಗ ಮುಂದಿನ ಭಾಗ 2ರಲ್ಲಿ ನೆಕ್ಸ್ಟ್ ಟಾಪಿಕ್ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು ಅಂತ ಇದೆ. ಸೊ ಇದರಲ್ಲಿ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು, ಅಂಕೆ ಮತ್ತು ಅಕ್ಷರ ಈ 3 ಪದಕ್ಕೂ ಏನಿದೆ ತುಂಬಾ ವ್ಯತ್ಯಾಸ ಇದೆ. ಏನಿದೆ ವ್ಯತ್ಯಾಸ ಅಂತಂದ್ರೆ ಅಂಕಿ ಅಂದಾಗ 1 2 3 4, ಅಕ್ಷರ ಅಂದಾಗ ನಮ್ಮ ಇಂಗ್ಲಿಷ್ನಲ್ಲಿ ಇರುವಂತಹ ಆಲ್ಫಾ ಲೆಟರ್ಸ್ಗಳು. ಅಂಕೆ ಅಂದ್ರೆ ಏನ್ ಮಾಡ್ತೀವಿ ನಾವು ನಂಬರ್ಸ್ಗಳನ್ನ ಬರೀತಾ ಹೋಗ್ತೀವಿ. ಸೊ ಇಲ್ಲಿ ನಾವು ತಗೊಂಡಾಗ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು ಅಂತ ಇದೆ. ಹಾಗಂದ್ರೆ ಏನು? ಸಂಖ್ಯೆಯಲ್ಲಿ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳನ್ನು ಬಳಸಿ ಆ ಅಕ್ಷರಗಳ ಬೆಲೆಯನ್ನು ಕಂಡುಹಿಡಿಯುವುದು. ಅಲ್ಲಿ ನಾವೇನ್ ಮಾಡ್ತೀವಿ, ಮಧ್ಯದಲ್ಲಿ ಅಕ್ಷರಗಳನ್ನ ಬಳಸಲ್ಪಡ್ತೀವಿ. ಬಳಸಿಬಿಟ್ಟು ಅವುಗಳ ಬೆಲೆಯನ್ನು ನಾವು ಕಂಡುಹಿಡಿತಾ ಹೋಗ್ತೀವಿ. ಅಲ್ಲಿ 2 ಅಂಶಗಳನ್ನ ನೀವು ಮುಖ್ಯವಾಗಿ ತಿಳ್ಕೊಂಡಿರ್ಬೇಕು. ಒಂದನೇದು, ಒಂದು ಅಕ್ಷರ ಒಂದು ಅಂಕಿಯನ್ನು ಅಥವಾ ಒಂದು ಅಂಕಿ ಒಂದು ಅಕ್ಷರವನ್ನು ಮಾತ್ರ ಸೂಚಿಸಬೇಕು. ಅಲ್ಲಿ ನಾವೇನು ಒಂದು ಅಕ್ಷರ ತಗೊಂಡಿರ್ತೀವಲ್ಲ, ಆ ಒಂದು ಅಂಕಿ ಮತ್ತು ಒಂದು ಅಕ್ಷರ ಮಾತ್ರ ಸೂಚಿಸುವಂತಿರ್ಬೇಕು. ಅಲ್ಲಿ ಇನ್ನೊಂದು ಫಾರ್ ಎಕ್ಸಾಂಪಲ್ ಕ್ಯೂ ಅಂತ ತಗೊಂಡಾಗ ಕ್ಯೂ ಅಂತ ಅಷ್ಟೇ ಇರಬೇಕು. ಅದ್ರ ಜೊತೆ ಇನ್ನೊಂದು ಯಾವುದೇ ಅಕ್ಷರ ಆಗಿರ್ಬೋದು ಅಥವಾ ಯಾವುದೇ ಅಂಕೆ ಆಗಿರಬಹುದು, ಅದನ್ನ ಸೇರಿಸಬಾರದು. 2ನೇ ಅಂಶ, ಯಾವುದೇ ಸಂಖ್ಯೆಯ ಮೊದಲ ಅಂಕಿ 0 ಬರಬಾರದು. ನೋಡಿ, ಇದೇ ಉದಾಹರಣೆಯಲ್ಲಿ ಇಲ್ಲಿ ಫಸ್ಟ್ ಟೈಮ್ ಬಂದ್ರೆ 3 ಬಂದಿದೆ. ಇಲ್ಲಿ ಯಾವುದೇ ರೀತಿಯ 0 ಅನ್ನುವಂತಹ ಬೆಲೆ ಇಲ್ಲ. ಹಾಗಾಗಿ ಅಲ್ಲಿ ಮೊದಲು ಏನಾಗಿರ್ಬೇಕು, ಒಂದು ಬೆಲೆಯನ್ನು ಹೊಂದಿರಬೇಕು, ಆದರೆ 0ಯನ್ನು ಮಾತ್ರ ಅದು ಹೊಂದಿರಬಾರ್ದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ 2 ಅಂಶಗಳು ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಒಂದು ಉದಾಹರಣೆಯನ್ನು ನಾವು ನೋಡ್ತಾ ಹೋಗೋಣ. ಕ್ಯೂ ಅಕ್ಷರದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದು ಬಾಕ್ಸ್ ಅನ್ನ ಕೊಡಲ್ಪಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಸಂಖ್ಯೆಗಳು ಮತ್ತು ಅಕ್ಷರಗಳನ್ನ ಸೇರಿಸಲ್ಪಟ್ಟಿದ್ದಾರೆ. 3 1 Q 1 Q 3 5 0 1 ಅಂತ ಇದೆ. ಇಲ್ಲಿ ಇರುವಂತಹ ಅಕ್ಷರ ಯಾವುದು? ಕ್ಯೂ ಅಂತ ಮಾತ್ರ ಇದೆ. ಈ ಕ್ಯೂನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಈ ಕ್ಯೂ ಬೆಲೆ ಕಂಡುಹಿಡಿಯಬೇಕು ಅಂದ್ರೆ ಒಂದು ಮೆಥಡ್ ನ ಫಾಲೋ ಮಾಡಬೇಕು. ಬಿಡಿ ಸ್ಥಾನದಲ್ಲಿ ಕ್ಯೂ ಪ್ಲಸ್ 3. ನೋಡಿ, ಏನ್ ಕೊಟ್ಟಿರಲ್ಲ ಬಾಕ್ಸ್, ಇದರಲ್ಲಿ ಲಾಸ್ಟ್ ಏನಿದೆ? ಕ್ಯೂ ಇದೆ, ಇಲ್ಲಿ 3 ಇದೆ. ಕ್ಯೂ ಪ್ಲಸ್ 3 ಇದೆರಡನ್ನ ಮೊತ್ತ ಕಂಡುಹಿಡಿದಾಗ ಆ ಬಿಡಿ ಸ್ಥಾನದಲ್ಲಿ 1 ಬರಬೇಕು. ಇಲ್ಲೇನ್ ಬಂದಿದೆ? 1 ಬಂದಿದೆ. ಈ 1 ಬರಬೇಕಾದ್ರೆ ಇದಕ್ಕೆ ನಾವು ಏನನ್ನ ಕೂಡಿದ್ರೆ 1 ಬರುತ್ತೆ? ಇದನ್ನ ನೀವು ಹಾಗೆ ಊಹಿಸಿ ಹೇಳ್ಬೋದು ವಿದ್ಯಾರ್ಥಿಗಳೇ. 3ಕ್ಕೆ 8ಅನ್ನು ಕೂಡಿದಾಗ ಏನ್ ಬರುತ್ತೆ? 11 ಬರುತ್ತೆ. ಆ 1ನ ಇಲ್ಲಿ ನಾವು ಬರ್ದಿರ್ತೀವಿ. ಈ 1ನ ಏನ್ ಮಾಡ್ಬೇಕು, ಈ ಕಡೆ ತೆಗೆದುಕೊಂಡಾಗ ದಸ್ಕ ಬರುತ್ತೆ. ಆಗ ಏನಾಯ್ತು, ಇಲ್ಲಿ 1 ಅಂತ ಹೇಳಿ ತಗೊಳ್ತೀವಿ. ಈಗ ಆಲ್ರೆಡಿ ಕ್ಯೂ ಬೆಲೆ ಕಂಡುಕೊಂಡಿದೀವಲ್ಲ 8 ಅಂತ ಹೇಳಿ, ಅಲ್ಲಿ ಇಲ್ಲಿ 8 ಅಂತ ಆಗ್ತದೆ. 8 + 1 9 ಮತ್ತೆ ಒಂದು ಕ್ಯಾರಿ ಬಂದಿರುತ್ತಲ್ಲ 1, ಸೊ ಅಲ್ಲಿಗೆ 10 ಅಂತ ಆಗುತ್ತೆ. 0 ಅಂತ ಹಾಕ್ತೀವಿ. ಈ 0ನ ತಗೊಂಡಾಗ ಆ 1ನ್ನ ಮತ್ತೆ ಇಲ್ಲಿ ಕ್ಯಾರಿ ತಗೊಂಡ್ರೆ 3 + 1 4 4 + 1 5. ಅಲ್ಲಿಗೆ ನಮಗೆ ಕೊಟ್ಟಿರುವಂತಹ ಲೆಕ್ಕ 501 ಟೋಟಲ್ ಬರುತ್ತೆ. ಹಾಗಾಗಿ ಕ್ಯೂನ ಬೆಲೆ ಏನಾಗಿರುತ್ತೆ? 8 ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಈ ರೀತಿಯಾಗಿ ನಾವು ಹಲವಾರು ಅಕ್ಷರ ಮತ್ತು ಅಂಕಿಯನ್ನು ಕೊಟ್ಟಾಗ ಆ ಅಕ್ಷರದ ಬೆಲೆಯನ್ನು ನಾವು ಕಂಡುಹಿಡಿತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೊಂದೇ ಎಕ್ಸಾಂಪಲ್ ಅಲ್ಲ, ಸುಮಾರು ಎಕ್ಸಾಂಪಲ್ಸ್ ಇದೆ. ಆ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ನೀವು ವರ್ಕ್ ಬುಕ್ ಅಲ್ಲಿ ನೀವೇನ್ ಮಾಡ್ತಾ ಹೋಗ್ಬೇಕು, ವರ್ಕೌಟ್ ಮಾಡಬೇಕು. ಹಾಗೇನೆ ಇದಾದ ಮೇಲೆ ಇನ್ನೊಂದು ಕಲಿಕಾಂಶವನ್ನ ನೋಡೋಣ, ಬಾಧ್ಯತೆಯ ನಿಯಮ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಈ ಬಾಧ್ಯತೆಯ ನಿಯಮವನ್ನು ತೆಗೆದುಕೊಂಡಾಗ ಇದರಲ್ಲಿ ಮುಖ್ಯವಾಗಿ ನಮಗೆ 10ರ ಬಾಧ್ಯತೆ, 5ರ ಬಾಧ್ಯತೆ ನಿಯಮ, 2ರ ಬಾಧ್ಯತೆ ನಿಯಮ, 3 ಮತ್ತು 9ರ ಬಾಧ್ಯತೆ ನಿಯಮ, ಈ 4 ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಮೊದಲು ನೋಡೋಣ 10ರ ಬಾಧ್ಯತೆಯ ನಿಯಮ.
ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇತ್ತು ಅಂದ್ರೆ ಅದು ಏನಾಗುತ್ತೆ, ಸಂಪೂರ್ಣವಾಗಿ 10ರಿಂದ ಭಾಗ ಆಗುತ್ತೆ ಅನ್ನುವಂಥದ್ದು. ಯಾವುದೇ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇರ್ಬೇಕು, ಮತ್ತೆ 10ರ ಸ್ಥಾನದಲ್ಲಿ ಇರೋಗಿಲ್ಲ, 100ರ ಸ್ಥಾನದಲ್ಲಿ ಇರೋಗಿಲ್ಲ. ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಬಂದ್ರೆ ಮಾತ್ರ ಅದೇನಾಗುತ್ತೆ, 10ರಿಂದ ಭಾಗ ಆಗುತ್ತೆ, ಇಲ್ಲ ಅಂದ್ರೆ 5ರಿಂದನೂ ಕೂಡ ಭಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು 25 ಅಂತ ಸಂಖ್ಯೆ ತಗೋಣ. ಬಿಡಿ ಸ್ಥಾನದಲ್ಲಿ ಏನಿದೆ, 5 ಇದೆ. ಸೊ ಹಾಗಾದ್ರೆ ಅದು ಯಾವ್ದ್ರಿಂದ ಭಾಗ ಆಗುತ್ತೆ, 5ರಿಂದಲೂ ಭಾಗ ಆಗುತ್ತೆ, 10ರಿಂದಲೂ ಕೂಡ ನಾವು ಭಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಲ್ಪಡ್ತೀವಿ. ನಂತರ 5ರ ಬಾಧ್ಯತೆಯ ನಿಯಮ. ಯಾವುದೇ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಬಂದರೆ ಮಾತ್ರ ಅದು 5ರಿಂದ ಭಾಗವಾಗುತ್ತದೆ. ನೋಡಿ, ಅಲ್ಲಿ 10ನ್ನು ತಗೊಂಡಾಗ ಸೇಮ್ ವ್ಯಾಖ್ಯಾನ ಇತ್ತು, 5ನ್ನು ತಗೊಂಡ್ರು ಕೂಡ ಏನ್ ಬರ್ತದೆ, ಸೇಮ್ ವ್ಯಾಖ್ಯಾನನೇ ಇದೆ. ಯಾಕೆಂದ್ರೆ ಆ ಎರಡು ಬಾಧ್ಯತೆಗಳು ಏನಾಗುತ್ತಪ್ಪ ಅಂದ್ರೆ, ಬಿಡಿ ಸ್ಥಾನದಲ್ಲಿ 0 ಬರಲಿ ಅಥವಾ 5 ಬರಲಿ, ಆ ಏನು ದತ್ತ ಸಂಖ್ಯೆ ಇದೆಯಲ್ಲ ಸಂಪೂರ್ಣವಾಗಿ ಏನಾಗುತ್ತೆ, 10 ಮತ್ತು 5ರಿಂದ ಪೂರ್ಣವಾಗಿ ಭಾಗವಾಗುತ್ತೆ ಅಂತ ಹೇಳಿ ಹೇಳಲ್ಪಡ್ತೀವಿ. ನೆಕ್ಸ್ಟ್ ಇನ್ನೊಂದು ಬಾಧ್ಯತೆ ನಿಯಮ ಯಾವುದು, 2ರ ಬಾಧ್ಯತೆ ನಿಯಮ. ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆಗಳು ಬಂದರೆ ಮಾತ್ರ ಅದು 2ರಿಂದ ಭಾಗವಾಗುತ್ತದೆ. ಈಗ ಹೆಸರೇ ಹೇಳುತ್ತೆ 2ರ ಬಾಧ್ಯತೆಯ ನಿಯಮ. 2 ಅನ್ನೋದು ಎಂಥ ಸಂಖ್ಯೆ, ಸಮ ಸಂಖ್ಯೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಏನಾಗಿರ್ಬೇಕು, ಸಮ ಸಂಖ್ಯೆಗಳು ಬರಬೇಕು. ಸೊ ಹೀಗೆ ಸಮ ಸಂಖ್ಯೆಗಳು ಬಂದಾಗ ಅದು ಪೂರ್ಣವಾಗಿ ಏನಾಗುತ್ತೆ, 2ರಿಂದಲೇ ಭಾಗ ಆಗುತ್ತೆ. ಉದಾಹರಣೆಗೆ 232 ಅಂತ ಇತ್ತು, 232. ಬಿಡಿ ಸ್ಥಾನದಲ್ಲಿ 2 ಇದೆ, 10ರ ಸ್ಥಾನದಲ್ಲಿ 3 ಇದೆ, 100ರ ಸ್ಥಾನದಲ್ಲಿ 2 ಇದೆ. ಬಿಡಿ ಸ್ಥಾನದಲ್ಲಿ 2 ಇರೋದ್ರಿಂದ ಸೊ ಇದೇನಿದು ಸಮ ಸಂಖ್ಯೆ. ಹಾಗಾದ್ರೆ ಇದೇನಾಗಿರ್ಲೇಬೇಕು, 2ರಿಂದ ಸಂಪೂರ್ಣವಾಗಿ ಭಾಗವಾಗಲೇಬೇಕು. ಹಾಗಾಗಿ ಈ ರೀತಿಯ ಯಾವುದೇ ಲೆಕ್ಕಗಳನ್ನು ಕೊಟ್ಟಾಗ ನಾವೇನ್ ಮಾಡಬಹುದು, ಈ ಬಾಧ್ಯತೆಯ ನಿಯಮಗಳನ್ನ ಅನ್ವಯ ಮಾಡಿಕೊಂಡು ಕಂಡುಹಿಡಿದ ಹೋಗ್ತೀವಿ. ಕೊನೆಯದಾಗಿ 3 ಮತ್ತು 9ರ ಬಾಧ್ಯತೆಯ ನಿಯಮ. ನೀವೇ ಹೇಳ್ಬೋದಲ್ಲ ವಿದ್ಯಾರ್ಥಿಗಳ, ಯಾಕೆಂದ್ರೆ ಇದೇನಾಗಿರುತ್ತೆ, ಯಾವುದೇ ಸಂಖ್ಯೆ ಅಂಕಿಗಳ ಮೊತ್ತ 3ರಿಂದ ಭಾಗವಾದರೆ, ಇದುವರೆಗೂ ನಾವೇನ್ ತಗೊಳ್ತಾ ಇದ್ವಿ, ಬಿಡಿ ಸ್ಥಾನದಲ್ಲಿ ತಗೊಳ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಚೇಂಜಸ್, ಏನು, ಅಂಕಿಗಳ ಮೊತ್ತ ಏನ್ ಕೊಟ್ಟಿರ್ತಾರಲ್ಲ ಸಂಖ್ಯೆಗಳು, ಅವುಗಳನ್ನ ನಾವು ಕೂಡಿಕೊಂಡಾಗ ಏನಾಗಿರ್ಬೇಕದು, 3ರಿಂದ ಭಾಗ ಆಗ್ಬೇಕು. ಆಗ ಅದರಿಂದ ಕರಿತೀವಿ 3 ಮತ್ತು 9ರ ಬಾಧ್ಯತೆಯ ನಿಯಮ. 9ರ ಬಾಧ್ಯತೆ ನಿಯಮಕ್ಕೂ ಕೂಡ ಇದೇ ವ್ಯಾಖ್ಯಾನವನ್ನು ನಾವು ಹೇಳಲ್ಪಡ್ತೀವಿ. ಹಾಗಾದ್ರೆ ಇದಕ್ಕೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಉದಾಹರಣೆ 1 ತೆಗೆದುಕೊಂಡಾಗ 9ರಿಂದ 214, 365, 8, 7 ಇದರ ಬಾಧ್ಯತೆಯನ್ನು ಪರೀಕ್ಷಿಸಿ ಅಂತ ಇದೆ. ಇಲ್ಲಿ ಮೊತ್ತ ಅಂತ ಹೇಳಿ, ಹಾಗಾಗಿ ಈ ಸಂಖ್ಯೆ ನಿರ್ಮಾಣ ಕೂಡ್ಕೋಣ. 2 + 1 + 4 + 3 + 6 + 5 + 8 + 7 ಕೂಡಿದಾಗ ಎಷ್ಟು ಬರುತ್ತೆ, 36 ಅಂತ ಹೇಳಿ ಬರುತ್ತೆ. ಈ 36 ಅನ್ನೋದು 9ರಿಂದ ಏನಾಗುತ್ತೆ, ಪೂರ್ಣವಾಗಿ ಭಾಗ ಆಗುತ್ತೆ. 9 × 4 = 36. ಆದ್ರಿಂದ ದತ್ತ ಸಂಖ್ಯೆ 9ರಿಂದ, ಅಂದ್ರೆ ದತ್ತ ಸಂಖ್ಯೆ ಏನಿದೆಯಲ್ಲ, ಸೊ ಇದೇನಾಗಿರ್ಲೇಬೇಕು, 9ರಿಂದ ಭಾಗವಾಗಲೇಬೇಕು. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. 3ರಿಂದ 15,287 ಇದರ ಬಾಧ್ಯತೆಯನ್ನು ಪರೀಕ್ಷಿಸಿ ಅಂತ ಹೇಳಿ ಕೊಡಲ್ಪಟ್ಟಿದೆ. ಇದನ್ನು ಕೂಡ ಏನ್ ಮಾಡ್ಬೇಕು, ನಾವು ಕೂಡಬೇಕು. ಅಲ್ಲಿಗೆ 1 + 5 + 2 + 8 + 7 ಏನಾಗುತ್ತೆ, 23. ಈಗ 23 ಬಂದಿದೆಯಲ್ಲ, ಇದು ಯಾವ್ದ್ರಿಂದ ಭಾಗ ಆಗ್ಬೇಕು, 3ರಿಂದ ಭಾಗ ಆಗ್ಬೇಕು. ಆದ್ರೆ ಈ 23 ಅನ್ನೋದು 3ರಿಂದ ಸಂಪೂರ್ಣವಾಗಿ ಭಾಗ ಆಗಲ್ಲ. ಹಾಗಾಗಿ ದತ್ತ ಸಂಖ್ಯೆನೂ ಕೂಡ ಏನಾಗಿರುತ್ತೆ, 3ರಿಂದ ಭಾಗವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳಲ್ಪಡ್ತೀವಿ. ಸೊ ಇಲ್ಲಿ ಒಂದು 2 ಉದಾಹರಣೆ ತಗೊಂಡಿದ್ವಿ, ಒಂದು ಭಾಗವಾಗುತ್ತೆ, ಇನ್ನೊಂದು ಭಾಗವಾಗುವುದಿಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಿಮಗೆ ಈ ಏನು 2 ಉದಾಹರಣೆಯನ್ನು ಉಪಯೋಗಿಸಿಕೊಂಡು ಒಂದು ಅಸೈನ್ಮೆಂಟ್ ಅನ್ನು ಕೊಟ್ಟಿದ್ದೀನಿ. ಉದಾಹರಣೆ 3 ಅಂತ ಹೇಳ್ಬಿಟ್ಟು, ಯಾವುದು, 9ರಿಂದ 1,52,875 ಇದರ ಬಾಧ್ಯತೆಯನ್ನ ಪರೀಕ್ಷಿಸಿ ಅಂತ ಹೇಳಿಕೊಳ್ಳಲ್ಪಟ್ಟಿದ್ದೀನಿ. ನೀವೇನ್ ಮಾಡಬೇಕು, ಇದೇ ರೀತಿಯಾಗಿ ಕುಣ್ಕೊಂಡು ಆ ಬಂದಿರೋ ಮೊತ್ತ 9ರಿಂದ ಭಾಗ ಆಗುತ್ತೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನಾನು ಇಂದಿನ ಕ್ಲಾಸ್ನಲ್ಲಿ ಕೊಟ್ಟಿರುವಂತಹ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಕೂಡ ನೀವು ಹೋಮ್ವರ್ಕ್ ಅಲ್ಲಿ ಮಾಡಿರಬೇಕು.
ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರ ಆಧಾರವಾಗಿ ಇಟ್ಕೊಂಡು ಆ 2 ನಿಯಮಗಳನ್ನು ಉಪಯೋಗಿಸಿಕೊಂಡು ಅಭ್ಯಾಸ 1.1 ಅಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ. ಮೊದಲನೇದಾಗಿ, ಕೆಳಗಿನವುಗಳಲ್ಲಿ ಇಂಗ್ಲಿಷ್ ಅಕ್ಷರಗಳಿಂದ ಸೂಚಿತವಾದ ಪ್ರತಿಯೊಂದು ಅಕ್ಷರದ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಪ್ರತಿಯೊಂದು ಲೆಕ್ಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಅಕ್ಷರಗಳನ್ನು ಕೊಡಲ್ಪಟ್ಟಿದ್ದಾರೆ. ಆ ಅಕ್ಷರಗಳ ಬೆಲೆಯನ್ನು ಏನು ಮಾಡಬೇಕು, ನಾವು ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳನ್ನು ಹೇಗೆ ಗುರುತಿಸುತ್ತೆ ಅಂತ ನೋಡಿದ್ವಲ್ಲ, ಆ 2 ನಿಯಮಗಳನ್ನು ಉಪಯೋಗಿಸಬೇಕಾಗುತ್ತೆ. ಮೊದಲನೇದಾಗಿ ಮೊದಲ ಲೆಕ್ಕವನ್ನು ನೋಡಿ, 3a 25b2 ಅಂತ ಇದೆ. ಇದರ ಅರ್ಥ ಏನಂದ್ರೆ 5ಗೆ ಇಲ್ಲಿ ಏನೋ ಒಂದು ಕೂಡಿದ್ರೆ 2 ಬರುತ್ತೆ ಅಂತ ಅರ್ಥ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಇಲ್ಲಿ ಎ ಅನ್ನೋದು ಲೆಟರ್ ಇದೆ, ಇನ್ನೊಂದು ಲೆಟರು ಬಿ ಅಂತ ಇದೆ. ಈ 2ರ ಬೆಲೆಯನ್ನು ನಾವೇನು ಮಾಡಬೇಕು, ಕಂಡುಹಿಡಿಯಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಕೊನೆಯದಾಗಿ ನಮಗೆ ಇದೆರಡನ್ನು ಕೂಡಿದಾಗ 2 ಬರುತ್ತೆ ಅನ್ನುವಂತಹ ಒಂದು ಪರಿಜ್ಞಾನ ಇರಬೇಕು. ಇದಕ್ಕೆ 5ಕ್ಕೆ ಏನು ಮಾಡಬೇಕು, ನಾವು ಏನ ಕಂಡುಹಿಡಿಯಬೇಕು, ಏನನ್ನು ಕೂಡಿದ್ರೆ ಅಂತೇಳಿ. ಸೊ ಇಲ್ಲಿ 2 ಬರಬೇಕು ಅಂದರೆ 5ಕ್ಕೆ 7ನ್ನು ಕೂಡಿದಾಗ ಮಾತ್ರ ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ, 2 ಬರುತ್ತೆ. 2 ಹೇಗೆ, 5 + 7 ಎಷ್ಟಾಯಿತು, 12 ಆಯಿತು. ಸೊ ಆ 2 ಅನ್ನು ಇಲ್ಲಿ ನಾವು ಬರ್ದಿರ್ತೀವಿ. ಇನ್ನೊಂದು ಉಳಿತಲ್ವ, ಸೊ ಅದನ್ನು ಇಲ್ಲಿ ಕ್ಯಾರಿ ಮಾಡ್ತೀವಿ. ಹಾಗಾದ್ರೆ ಇಲ್ಲೇನಾಯಿತು, 3 + 2 5, 5 + 1 6 ಆಗಿದೆ ಅಲ್ವಾ. 6 ಆದಾಗ ಇಲ್ಲಿ ನಮಗೆ ಟೋಟಲ್ 6 ಅಂತ ಬರಬೇಕು. ಹಾಗಾದ್ರೆ ಇಲ್ಲಿ ಟೋಟಲ್ 6. ಆಲ್ರೆಡಿ ಇಲ್ಲಿ ನಾವು ಸಂಖ್ಯೆಗಳಿದಾವೆ, ಇಲ್ಲಿ ಒಂದು ಕ್ಯಾರಿ ತಗೊಂಡಿದ್ದೀವಿ. ಹಾಗಾದ್ರೆ ಕೂಡಿದಾಗ ಎಷ್ಟು ಬಂತು, 6 ಬಂತು. ಹಾಗಾಗಿ ಈ ಮೊದಲ ಲೆಕ್ಕದಲ್ಲಿ ಎನ ಬೆಲೆ 7 ಮತ್ತು ಬಿನ ಬೆಲೆ 6. ಎಷ್ಟು ಈಸಿ ಇದೆಲ್ಲ. ಸೊ ನಂತರ ಮುಂದಿನ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಇದು ಕೂಡ ಒಂದನೇ ಲೆಕ್ಕ ಹೇಗೆ ಬಿಡಿಸಿದ್ವೋ ಅದೇ ರೀತಿಯಾಗಿ 4a 9 8 cb 3 ಅಂತ ಇದೆ. ಇಲ್ಲಿ 3 ಅಕ್ಷರಗಳಿವೆ, ಒಂದು ಎ, ಇನ್ನೊಂದು ಬಿ ಮತ್ತು ಸಿ. ಈ 3 ಅಕ್ಷರಗಳ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿತಾ ಹೋಗಬೇಕಾಗುತ್ತೆ. ಹೇಗೆ, ಹಿಂದೆ ನಾವು ಮಾಡಿದ್ವಲ್ಲ ಕೂಡಿದಾಗ ಎಷ್ಟು ಬರುತ್ತೆ ಅಂತೇಳಿ. ಹಾಗೆಯೇ ಇಲ್ಲಿ 8ಕ್ಕೆ ಏನನ್ನ ಕೂಡಿದ್ರೆ 3 ಬರುತ್ತೆ ಬಿಡಿ ಸ್ಥಾನದಲ್ಲಿ ಅಂತ ಅರ್ಥ. ಸೊ ಈಗ ಫಾರ್ ಎಕ್ಸಾಂಪಲ್ 4 ಅಂತ ತಗೊಳ್ತೀವಿ, 8 4 12 ಆಗುತ್ತೆ. ಸೊ ಬಿಡಿ ಸ್ಥಾನದಲ್ಲಿ 2 ಇದೆ, ಅಲ್ಲಿ 3 ಇದೆ. ಹಾಗಾದ್ರೆ ಏನು ಮಾಡಬೇಕು, ಮುಂದಿನ ಸಂಖ್ಯೆ ಯಾವುದು, 5. ಅಲ್ಲಿಗೆ 5 ತಗೊಂಡ್ರೆ 8 + 5 ಎಷ್ಟಾಗುತ್ತೆ, ಅಲ್ಲಿಗೆ 13 ಆಗುತ್ತೆ. ಸೊ ಆ 3ಅನ್ನ ಇಲ್ಲಿ ಬರಬೇಕು, ಕ್ಯಾರಿ 1 ಅಂತ ತಗೋತೀವಿ. ನಂತರ ವಿದ್ಯಾರ್ಥಿಗಳೇ, ಸೊ ಇಲ್ಲಿ 3 ಬರಬೇಕು ಅಂದರೆ 8ಕ್ಕೆ ನಾವು 5ಅನ್ನು ಸೇರಿಸಿದಾಗ 13 ಆಗುತ್ತೆ. ಸೊ 3 ಆಗುತ್ತೆ, ಕ್ಯಾರಿ 1 ಅಂತ ಹೇಳಿ ತಗೊಳ್ತೀವಿ. 9 4 13, 13 + 1 14. ಹಾಗಾದ್ರೆ ಬಿ ಯಲ್ಲಿ ಏನು ಬರಬೇಕು ಅಂತ ಅರ್ಥ, 4 ಬರಬೇಕು ಅಂತ ಅರ್ಥ. ಸೊ ಈ 4 ಬಂದು 14 ಬಂತಿಲ್ಲಿ. ನೆಕ್ಸ್ಟ್ 4ನ ಅಲ್ಲಿ ನಾವು ಬರೆದಾಗ ಕ್ಯಾರಿ 1 ಆಗುತ್ತೆ. ಹಾಗಾದ್ರೆ ಸಿ ನ ಬೆಲೆ ಏನಾಗಿರುತ್ತೆ, 1 ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎ ನ ಬೆಲೆ 5, ಬಿ ನ ಬೆಲೆ 4, ಸಿ ನ ಬೆಲೆ 1 ಅಂತ ಹೇಳ್ಬಿಟ್ಟು ಹೇಳಲ್ಪಡ್ತೀವಿ. ನಂತರ ಮುಂದಿನ ಲೆಕ್ಕವನ್ನು ನೋಡೋಣ. ಇದುವರೆಗೂ ನಾವು ಏನ್ ಮಾಡಿದ್ವಿ, ಇಲ್ಲಿ ಕೂಡೋದನ್ನ ತೆಗೆದುಕೊಂಡಿದ್ವಿ. ನಂತರ ಗುಣಿಸೋ ಲೆಕ್ಕವನ್ನು ತಗೋಣ. 1a × a = 9a ಅಂತ ಅರ್ಥ. ಸೊ ಇಲ್ಲಿ ಎ ನ ಬೆಲೆಯನ್ನ ಕಂಡುಹಿಡಿಯಬೇಕು. ಸೊ ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಬಿಡಿ ಸ್ಥಾನದಲ್ಲಿ ಈ ಒಂದು ಸಂಖ್ಯೆ ಇದೆ, ಎ ಅಂತಾನೆ ಇದೆ, ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಇಲ್ಲಿ ನಾವು ಹೇಗೆ ಏನು ತಗೊಂತೀವಿ ಅದೇ ಸಂಖ್ಯೆಯನ್ನ ಏನ್ ಮಾಡಬೇಕು, ಗುಣಿಸಲ್ಪಡಬೇಕು. ಮತ್ತೆ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ ಅದೇ ಸಂಖ್ಯೆ ಬರಬೇಕಾದ್ರೆ ಬಿಡಿ ಸ್ಥಾನದಲ್ಲಿ ಏನ್ ಮಾಡಬೇಕು, 1, 5 ಅಥವಾ 3 ಮಾತ್ರ ನಾವು ಬರಲಿಕ್ಕೆ ಸಾಧ್ಯ. ಇಲ್ಲಿ ನಂತರ ತಗೊಂಡಾಗ 9 ಇದೆ, ಇಲ್ಲಿ 10ರ ಸ್ಥಾನದಲ್ಲಿ. ಹಾಗಾದ್ರೆ ಇಲ್ಲಿ ನಾವು ತಗೊಳ್ಳುವಂತ ಒಂದೇ ಒಂದು ಸಂಖ್ಯೆ ಅದರಿಂದನೇ ಗುಣಿಸ್ಬೇಕು. ಗುಣಿಸಿದಾಗ ನಂತರ ಏನ್ ಮಾಡಬೇಕು, 10ರ ಸ್ಥಾನದಲ್ಲಿ 9 ಬರಬೇಕು. ಹಾಗಾದ್ರೆ ಆ ಸಂಖ್ಯೆ ಯಾವುದಾಗಿರುತ್ತೆ, a = 6. ಅಂದ್ರೆ ಅಲ್ಲಿಗೆ ಏನಾಯ್ತು, 16 × 6, 16 ಆಗಲೇ 96. ಎ ಬೆಲೆ ಎಲ್ಲ 666 ಬಂತಲ್ವಾ. ಸೊ ಈ ರೀತಿಯಾಗಿ ನಾವು ಗುಣಿಸ್ಬಿಟ್ಟು ಏನ್ ಮಾಡಬೇಕು, ಏನ ಬೆಲೆಯನ್ನ ಅಂದ್ರೆ ಅಕ್ಷರಗಳ ಬೆಲೆಯನ್ನ ಕಂಡುಹಿಡಿಯಬೇಕು. ವಿದ್ಯಾರ್ಥಿಗಳೇ, ನಂತರ 4ನೇ ಲೆಕ್ಕವನ್ನು ನೋಡೋಣ. AB 3 7 6a ಅಂತ ಇದೆ.
ಇಲ್ಲೂ ಕೂಡ ಎ ಮತ್ತು ಬಿ ಬೆಲೆಗಳು ಇದಾವೆ. ಬಿಡಿ ಸ್ಥಾನದಲ್ಲಿ ಏನಿದೆ ನೋಡಿ, ಬಿ ಇದೆ ಮತ್ತು ಎ ಇದೆ. ಇಲ್ಲಿ ಏನಿದೆ 7 ಇದೆ. ಹಾಗಾದ್ರೆ ಬಿ 5 ಇದ್ರೆ 5 + 7 ಎಷ್ಟಾಗುತ್ತೆ? 12 ಆಗುತ್ತೆ. ಆಗ ಎನ ಬೆಲೆ ಏನು ಬರುತ್ತೆ? ಇಲ್ಲಿ 2 ಅಂತ ಬರುತ್ತೆ. ಕ್ಯಾರಿ 1 ಆದ್ರೆ 3 1 4 5 6 ಅಂತ ಹೇಳ್ಬಿಟ್ಟು ನಾವು ಹೇಳಕ್ ಮಾಡ್ತೀವಿ. ಅಲ್ಲಿಗೆ ಎನ ಬೆಲೆ 2, ಬಿ ನ ಬೆಲೆ 5. ಈ ರೀತಿಯಾಗಿ ಅಕ್ಷರ ಬೆಲೆಯನ್ನ ಕಂಡುಹಿಡಿತಾ ಹೋಗ್ತೀವಿ. ಈಸಿ ಇದೆಯಲ್ಲ. ನಂತರ 5ನೇ ಲೆಕ್ಕವನ್ನ ತೆಗೆದುಕೋಣ. ಅಲ್ಲಿ ಗುಣಿಸೋ ಲೆಕ್ಕ ನೋಡಿದ್ವಲ್ಲ, ಅದೇ ತರ 5ನೇ ಲೆಕ್ಕನೂ ಕೂಡ ಇಂಟು ರೂಪದಲ್ಲಿ ಇದೆ. AB × 3 ಅಂತ ಇದೆ. ನಂತರ ಗುಣಿಸಿದಾಗ CAB ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ ಬಿ ನ ಬೆಲೆ 0 ಆದರೆ ಆಗ ಬಿ ನ ಬೆಲೆ ಏನು ಬರುತ್ತೆ? 0ನೇ ಬರುತ್ತೆ. ಆಗ A = 5 ಆದರೆ 50 × 3 = 150. ಸೊ B × B ಅಂತಾಗ ಏನ್ ಮಾಡಬೇಕು? 0 ತಗೊಂಡ್ವಿ. ಗುಣಿಸಿದಾಗ ಏನ್ ಬರುತ್ತೆ? 0 ಆಯಿತು. ಇಲ್ಲಿ ನಾವೇನ್ ಮಾಡ್ತೀವಿ? A ಗೆ ಬೆಲೆ ಹಾಕಬೇಕಲ್ಲ. ಹಾಗಾದ್ರೆ A ಬೆಲೆ ಏನು ತಗೋಬೇಕು? 5 ಅಂತ ಹೇಳಿ ತಗೊಂಡಾಗ ಅಲ್ಲಿಗೆ ಎಷ್ಟಾಯ್ತು? 50 ಆಯ್ತು. 50 × 3 150. ಟೋಟಲ್ ಗೆ ಇಲ್ಲಿ ಏನು ಬರುತ್ತೆ? 150 ಬರುತ್ತೆ. ಸೊ ಕಂಪೇರ್ ಮಾಡಿದಾಗ ಬಿ ನ ಬೆಲೆ 0, ಎ ನ ಬೆಲೆ 5, ಸಿ ನ ಬೆಲೆ 1 ಅಂತ ಹೇಳ್ಬಿಟ್ಟು ನಾವು ಹೇಳಲು ಮಾಡ್ತೀವಿ. ಅದೇ ರೀತಿಯಾಗಿ ಮುಂದಿನ ಲೆಕ್ಕ ಅಂದ್ರೆ 6ನೇ ಲೆಕ್ಕವನ್ನ ತಗೊಂಡಾಗ AB × 5 ಅಂತ ಇದೆ. ಇದೆರಡನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧ ಏನಾಗಿರುತ್ತೆ? 3 ಅಂಕಿಯನ್ನ ಒಳಗೊಂಡಿರುತ್ತೆ. CAB ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 0ನ ಹಾಕಿದ್ರೆ ಆಗೇನಾಯ್ತು? 0 × 5 0ನೇ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಒಂದು ನಾವು 0 ಅಂತ ತಗೊಳ್ಳಂಗಿಲ್ಲ, ಯಾಕೆಂದ್ರೆ ಎ ಮತ್ತು ಸಿ ಬೆಲೆಗಳು ಇದಾವೆ ಅಂತ ಅರ್ಥ ಅಲ್ಲಿಗೆ. ಹಾಗಾದ್ರೆ ಎ ನ ಬೆಲೆ 5 ಅಂತ ತಗೋಣ. ಅಲ್ಲಿಗೆ ಏನಾಗುತ್ತೆ? 50 × 5 ಇಲ್ಲಿದೆ ಅಲ್ಲ. ಸೊ ಇಲ್ಲಿ 5 ತಗೊಂಡಿರ್ತೀವಿ, ಇಲ್ಲಿ 0 ಆಗುತ್ತೆ. 50 × 5 5 25 ಏನಾಯ್ತು? 250. ಸೊ ಅಲ್ಲಿಗೆ ಇಲ್ಲಿ ನಾವು ಗುಣಿಸಿದಾಗ 250 ಬರುತ್ತೆ. ಇದನ್ನ ಕಂಪೇರ್ ಮಾಡಿದ್ರೆ ಸಿ ನ ಬೆಲೆ 2, ಎ ನ ಬೆಲೆ 5 ಮತ್ತು ಬಿ ನ ಬೆಲೆ 0 ಅಂತ ಹೇಳಿ ಕರೆಯಲ್ಪಡುತ್ತೆ. ಈ ರೀತಿಯಾಗಿ ಇಲ್ಲಿ ನಾವು ಏನ್ ಮಾಡ್ತೀವಿ? ಆ ಕೊಟ್ಟಿರುವಂತಹ ಅಕ್ಷರಗಳ ಬೆಲೆಯನ್ನ ಕಂಡುಹಿಡಿತಾ ಹೋಗ್ತೀವಿ. ನಂತರ ಕೊನೆಯದಾಗಿ ಇದು ಕೂಡ ಗುಣಾಕಾರದಲ್ಲಿದೆ. AB × 6 = BBB ನೇ ಇದೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, BB ಬೆಲೆ 3 ಏನಾಗಿದೆ? ಒಂದೇ ಟೈಪ್ ಅಲ್ಲಿ ಬಂದಿದೆ ಅಂತ ಗುಣಿಸಿದಾಗ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 6 ಇದೆ. ಇದಕ್ಕೆ ಏನನ್ನ ಗುಣಿಸಿದ್ರೆ ಬಿ ಬೆಲೆ ಬರುತ್ತೆ ಅಂತ ಅರ್ಥ. ಸೊ ಇಲ್ಲಿ 6 ಇದೆ, ನಾನೇನ್ ಮಾಡ್ತೀನಿ? ಇದಕ್ಕೆ 4 ಅಂತ ತಗೊಳ್ತೀನಿ. ಇಲ್ಲೂ ಕೂಡ ಅದೇ ತರನೇ ಬರಬೇಕು. ಹಾಗಾದ್ರೆ ಏನಾಯ್ತು? 6 × 4 = 24. ಬಿ ಗೆ 4 ಅಂತ ಬರೆದ್ವಿ. ಇಲ್ಲೂ 4 ಬಂತು, ಇಲ್ಲೂ 4 ಬಂತಲ್ವಾ ಕರೆಕ್ಟಾಗಿ. ಹಾಗಾಗಿ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. ಉಳಿದಂತೆ ಈ ಎ ಏನಿದೆಯಲ್ಲ, ಇಲ್ಲಿ ಎಗೆ ನಾವು ಬೆಲೆಯನ್ನ ಕಂಡುಹಿಡಿಯಬೇಕು. ಹೆಂಗ್ ಕಂಡುಹಿಡಿಯುವುದು? ಈಗ ಎಗೆ ಬೆಲೆ ಹಾಕಿದಾಗ ಇಲ್ಲಿ ಬಿ ನಮಗೆ ಒಂದೇ ತರ ಬರಬೇಕು. ಹಾಗಾದ್ರೆ 6 7 42 ಅಂತ ಹೇಳಿ ತಗೊಳ್ತೀವಿ. ಬಿಡಿ ಸ್ಥಾನದಲ್ಲಿ ಉಳಿದ 2 ಇರುತ್ತಲ್ಲ, ಅದನ್ನೇನ್ ಮಾಡ್ಬೇಕು? ಸೇರಿಸ್ಬೇಕು. ಸೊ ಸೇರಿಸಿದಾಗ ಏನಾಗುತ್ತೆ? 44 ಆಗುತ್ತೆ. ಹಾಗಾದ್ರೆ ಎ ನ ಬೆಲೆ 7, ಬಿ ನ ಬೆಲೆ ಏನಾಗುತ್ತೆ? 4. ಅಲ್ಲಿಗೆ ಒಟ್ಟಾರೆ ಟೋಟಲ್ ಗುಣಲಬ್ಧ ಏನ್ ಬರುತ್ತೆ? 4 4 4 ಅಂದ್ರೆ 444 ಅಂತ ಹೇಳ್ಬಿಟ್ಟು ಹೇಳ್ತೀವಿ ವಿದ್ಯಾರ್ಥಿಗಳ. ಈ ರೀತಿಯಾಗಿ ಅಭ್ಯಾಸದಲ್ಲಿ ಅಂದ್ರೆ 1.1 ಅಲ್ಲಿ ಇನ್ನ 3 ಲೆಕ್ಕಗಳಿದೆ. ಆ 3 ಲೆಕ್ಕಗಳನ್ನ ಹೋಮ್ವರ್ಕ್ ಅಲ್ಲಿ ನೀವೇ ಇದೇ ನಿಯಮಗಳನ್ನ ಅನ್ವಯ ಮಾಡಿಕೊಂಡು ಲೆಕ್ಕವನ್ನು ಬಿಡಿಸಿ. ವಿದ್ಯಾರ್ಥಿಗಳೇ, ಮುಂದಿನ ಅಭ್ಯಾಸ 1.2. ಈ 1.2 ಅಲ್ಲಿ ಮೊದಲ ಲೆಕ್ಕ 2100y5 ಎಂಬುದು 9ರ ಗುಣಕವಾಗಿದ್ದು y ಒಂದು ಅಂಕಿಯಾಗಿದ್ದರೆ y ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ನಿಮಗೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, 1000 ಸ್ಥಾನವನ್ನು ಹೊಂದಿರುವಂತಹ ಸಂಖ್ಯೆ. ಅದರಲ್ಲಿ ಒಂದು ಅಂಕಿಯ ಅಕ್ಷರವನ್ನ ಇಲ್ಲಿ ಒಳಪಟ್ಟಿದೆ. ಸೊ ಆ ಅಕ್ಷರದ ಬೆಲೆಯನ್ನು ನಾವೇನ್ ಮಾಡ್ಬೇಕು? ಇಲ್ಲಿ ಕಂಡುಹಿಡಿಯಬೇಕು. ಅದಕ್ಕೆ ಒಂದು ಹಿಂಟ್ ಅನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆ ಎಂಬುದು 9ರ ಗುಣಕವಾಗಿದ್ದು, ಹಾಗಾದ್ರೆ y ನ ಬೆಲೆ ಏನಾಗಿರುತ್ತೆ? ಆ y ಅನ್ನುವಂಥದ್ದು ಏನಾಗಿರ್ಬೇಕು? ಅಂಕಿ ಆಗಿರ್ಬೇಕು ಅನ್ನುವಂಥದ್ದು. ಇದನ್ನ
ಇದನ್ನ ಹೇಗೆ ಕಂಡುಹಿಡಿಯಬೇಕು ಅಂದ್ರೆ ಕೊಟ್ಟಿರುವಂತಹ ದತ್ತ ಸಂಖ್ಯೆನ ತೆಗೆದುಕೊಳ್ಳೋಣ. ಇದೇನಾಗಿರ್ಲಿ 9ರ ಗುಣಕವಾಗಿರ್ಲಿ. ಸೊ ಈಗ ನಾವೇನು ಬಾಧ್ಯತೆಯ ನಿಯಮಗಳನ್ನ ಓದಕ್ ಬಿಟ್ವಿ, ಅಲ್ಲಿ 9ರ ಬಾಧ್ಯತೆಯ ನಿಯಮವನ್ನು ತಗೊಂಡಾಗ ದತ್ತ ಸಂಖ್ಯೆಯನ್ನ ಏನ್ ಮಾಡ್ಬೇಕು, ನಾವು ಕೂಡ್ತಾ ಹೋಗ್ಬೇಕು. ಸೊ ಅಲ್ಲಿಗೆ 2 + 1 + 5 + y. ಸೊ ಆಗ ತಗೊಂಡಾಗ 5 1 6 6 1 2 ಎಷ್ಟಾಗುತ್ತೆ, 8 ಆಗುತ್ತೆ. ಪ್ಲಸ್ ವೈಗೆ ವೈ, ಅಲ್ಲಿಗೆ 8 + y ಅಂತ ಕರಿತೀವಿ. ಈ ಮೊತ್ತವು 9ರಿಂದ ಭಾಗವಾಗಬೇಕಾದ್ರೆ ಏನಾಗಬೇಕದು, 9ರಿಂದ ಭಾಗವಾಗಬೇಕು. ಯಾವುದು, 8 + y. ಹಾಗಾದ್ರೆ ಏನಾಗಿರ್ಲೇಬೇಕದು, 9 ಆಗಿರ್ಲೇಬೇಕು ತಾನೆ. ಹಾಗಾಗಿ 8 + y = 9 ಅಂತ ಹೇಳ್ಬಿಟ್ಟು ನಾವು ತೆಗೆದುಕೊಳ್ತೀವಿ. ಸೊ ಈ ರೀತಿಯಾಗಿ ತೆಗೆದುಕೊಂಡಾಗ ಇಲ್ಲಿ y ಬೆಲೆಯನ್ನು ಕಂಡುಹಿಡಿಯಬೇಕು. ಈ 8ನ ಈಚೆ ತಗೊಳ್ಳಿ. ಸೊ ಪ್ಲಸ್ ಇರೋದೇನಾಗುತ್ತೆ, ಮೈನಸ್ ಆಗುತ್ತೆ. ಹಾಗಾದ್ರೆ y = 9 - 8 = 1 ಅಂತ ಹೇಳ್ಬಿಟ್ಟು ನಾವು ಕರೀತೀವಿ. ಹಾಗಾದ್ರೆ y ನ ಬೆಲೆ ಏನು ಬರುತ್ತೆ, ನಮಗಿಲ್ಲಿ 1 ಅಂತ ಹೇಳಿ ಬರುತ್ತೆ. ಅದೇ ರೀತಿಯಾಗಿ ಇದೇ ಟೈಪಲ್ಲೇ ಎರಡನೇ ಲೆಕ್ಕವನ್ನು ಕೊಡಲ್ಪಟ್ಟಿದ್ದಾರೆ. 3 1 z 5 ಎಂಬುದು 9ರ ಗುಣಕವಾಗಿದ್ದು z 1 ಅಂಕಿಯಾಗಿದ್ದರೆ z ಬೆಲೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ ಏನು ಮೊದಲ ಲೆಕ್ಕ ಮಾಡಿದ್ವಲ್ಲ ಅದೇ ತರನೇ ಎರಡನೇ ಲೆಕ್ಕನೂ ಕೂಡ. ಹೇಗೆ, ಕೊಟ್ಟಿರುವಂತಹ ದತ್ತ ಸಂಖ್ಯೆನ ತಗೋಣ. ಇದೇನಾಗಿರ್ಲಿ, 9ರ ಗುಣಕವಾಗಿರ್ಲಿ ಅಂತ ಹೇಳ್ತೀವಿ. ಸೊ ನಮ್ಮ ಏನು 9ರ ಬಾಧ್ಯತೆಯ ನಿಯಮ ಇದೆಯಲ್ಲ, ಆ ನಿಯಮದ ಪ್ರಕಾರ ದತ್ತ ಸಂಖ್ಯೆಯನ್ನು ಏನ್ ಮಾಡಬೇಕು, ನಾವೀಗ ಕೂಡಬೇಕು. 3 + 1 + z + 5 = ಎಷ್ಟಾಗುತ್ತೆ ಕೂಡಿದ್ರೆ 5 1 6 6 3 9 z ಗೆ z. ಈ ಮೊತ್ತ 9ರಿಂದ ಭಾಗವಾಗಬೇಕಾದ್ರೆ ಆಗ ಬರುವಂತ ಮೊತ್ತ ಏನಾಗಿರ್ಲೇಬೇಕು, 9 ಆಗಿರ್ಬೇಕು, ಇಲ್ಲ ಇನ್ನೊಂದು 18 ಆಗಿರ್ಬೇಕು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಈಗ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 9 + z = 18 ಅಂತ ಒಂದ್ಸಲ ತಗೊಳ್ತೀವಿ. ಇನ್ನೊಂದ್ಸಲ 9 + z = 9. ಯಾಕೆಂದ್ರೆ ಎರಡು ರೂಪದಲ್ಲಿ ಇದು ಭಾಗ ಆಗುತ್ತೆ, 9ರಿಂದ ಮತ್ತೆ 18. ಹಾಗಾಗಿ 9 + z = 9 ತಗೊಂಡಾಗ 9ನ್ನ ಈ ಕಡೆ ತಗೊಂಡ್ರೆ ಪ್ಲಸ್ ಇರೋದೇನಾಗುತ್ತೆ, ಮೈನಸ್ ಆಗುತ್ತೆ. 9 ರಲ್ಲಿ 9 ಹೋದ್ರೆ 0. ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳಿ, 9 + z = 18. ಈಗ z ನ ಬೆಲೆ ಕಂಡುಹಿಡಿಯಬೇಕಂದ್ರೆ 9 ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ, 15 9 ಕಳೆದ್ರೆ 9 ಬರುತ್ತೆ. ಹಾಗಾಗಿ ಈ ಲೆಕ್ಕದಲ್ಲಿ z ನ ಬೆಲೆ 0 ಆಗಿರಬಹುದು, ಇಲ್ಲ 9 ಆಗಿರಬಹುದು. ಅಂದ್ರೆ ಸಂಖ್ಯೆ ಏನಾಯ್ತು, 3105 ಆಗುತ್ತೆ, ಇಲ್ಲಾಂದ್ರೆ 3195. ಆ ಎರಡು ಸಂಖ್ಯೆಗಳನ್ನು ತಗೊಂಡಾಗ ಪೂರ್ಣವಾಗಿ 9ರಿಂದ ಏನಾಗುತ್ತದೋ ಭಾಗವಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಲ್ಪಡ್ತೀವಿ. ಆದ್ರೆ ಈ ಮೊದಲ ಲೆಕ್ಕದಲ್ಲಿ ಆ ರೀತಿ ಹೇಳಲಿಕ್ಕೆ ಬರುವುದಿಲ್ಲ. ಅದೇನಾದ್ರೂ ಇರಲೇಬೇಕು, 8 + y = 9 ಆಗಿರಲೇಬೇಕು. ಇಲ್ಲಿ ಎರಡು ಸಾಧ್ಯತೆಗಳಿವೆ, z ನ ಬೆಲೆ ಒಂದು 0 ಅಥವಾ 9 ಅಂತ ಹೇಳಿ ಕರೆಯಲ್ಪಡ್ತೀವಿ. ವಿದ್ಯಾರ್ಥಿಗಳೇ, ಈಗ ಎರಡು ಲೆಕ್ಕಗಳನ್ನ ನೋಡಿದ್ವಿ. ನಂತರ ಈ ಅಭ್ಯಾಸದಲ್ಲಿ ಮೂರನೇ ಲೆಕ್ಕವನ್ನು ನಾವು ತೆಗೆದುಕೊಳ್ಳೋಣ. 24x ಎಂಬುದು 3ರ ಗುಣಕವಾಗಿದ್ದು x ಒಂದು ಅಂಕಿಯಾಗಿದ್ದರೆ x ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಸೊ ಈಗ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ ಯಾವುದು, 24x ಎಂಬುದು 3ರ ಗುಣಕವಾಗಿದೆ. ಏನಾಗಿದೆ, 3ರ ಗುಣಕವಾಗಿದೆ. ಅಂದ್ರೆ ಅದು ನಾವೇನ್ ಮಾಡ್ಬೇಕು, 3ರ ಬಾಧ್ಯತೆ ನಿಯಮ ಇದೆಯಲ್ಲ ಅದನ್ನ ಇಲ್ಲಿ ನಾವು ಅಳವಡಿಸ್ಕೋಬೇಕಾಗತ್ತೆ. ಹಾಗಾದ್ರೆ 2 + 4 + x ಇದನ್ನ ಮೊತ್ತವನ್ನಾಗಿ ಬರ್ಕೋಬೇಕು. = 4 + 2 6 6 + x 6 + x ಅಂತ ಆಗುತ್ತೆ. ಈ ಏನ್ ಮೊತ್ತ ಬಂದಿದೆಯಲ್ಲ ಇದು 3ರಿಂದ ಭಾಗವಾಗಬೇಕಾದ್ರೆ ಇಲ್ಲಿ ನಮಗೆ ಒಂದೇ ಸಂಖ್ಯೆ ಬರೋದಿಲ್ಲ, ಸುಮಾರು ಸಂಖ್ಯೆಗಳು ಬರ್ತಾ ಹೋಗುತ್ತೆ. ಯಾವ್ಯಾವುದು, 6 ಅನ್ನೋದು 3ರಿಂದ ಭಾಗ ಆಗುತ್ತೆ, 9 12 15. ಅದರಲ್ಲಿ 9 ಬಂದಿತ್ತು, ಇದರಲ್ಲಿ 9 ಮತ್ತೆ 18 ಬಂದಿತ್ತು. ಈ ಲೆಕ್ಕದಲ್ಲಿ ನಿಮಗೆ 4 ಸಾಧ್ಯತೆಗಳು ಇಲ್ಲಿ ನಮಗೆ ಕಂಡು ಬರುತ್ತೆ. ಹಾಗಾದ್ರೆ ಒಂದೊಂದೇ ನೋಡ್ತಾ ಹೋಗೋಣ. 6 + x = 6 ತಗೋಣ ಫಸ್ಟ್. ಆಗ x ನ ಬೆಲೆ ಏನು ಬರುತ್ತೆ ನೋಡಿ, 6 ನ ಈಚೆ ತಗೊಂಡ್ರೆ 6 - x = 0. 6 ರಲ್ಲಿ 6 ಹೋದ್ರೆ 0 ಆಯ್ತು. ನೆಕ್ಸ್ಟ್ 6 + x = 9. ಈ 6 ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. 9 ರಲ್ಲಿ 6 ಹೋದ್ರೆ 3.
ಅಲ್ವಾ? ಅದೇ ರೀತಿಯಾಗಿ ನೆಕ್ಸ್ಟ್ ಮುಂದಿನ 12 ತಗೋಣ. 6 + x = 12. ಆಗ x ನ ಬೆಲೆ ಏನು ಬರುತ್ತೆ? ಈ 6 ನ ಕಡೆ ತಗೊಂಡ್ರೆ ಪ್ಲಸ್ ಇರುತ್ತೆ ಮೈನಸ್ ಆಗುತ್ತೆ. 12 ಅಲ್ಲಿ 6 ಹೋದ್ರೆ 6 ಅಂತ ಹೇಳಿ ಕರೆಕ್ಟ್ ಬರುತ್ತೆ. ವಿದ್ಯಾರ್ಥಿಗಳ ಕೊನೆಯದಾಗಿರುವಂತ ಸಂಖ್ಯೆ ಯಾವುದು? 15. ಆಗ ಇದು 3 ರಿಂದ ಭಾಗ ಆಗುತ್ತಾ? ಹೌದು. 6 + x = 15. 6 ನ ಈ ಕಡೆ ತಗೊಂಡ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಅಂದ್ರೆ 15ರಲ್ಲಿ 6 ಕಳೆದ್ರೆ ಎಷ್ಟು? 9. ನಮಗೆ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಮೊತ್ತ 3 ರಿಂದ ಭಾಗವಾಗುವಂತಹ ಎಲ್ಲ ನಮಗೆ ಸಂಖ್ಯೆಗಳು ದೊರೆಯುತ್ತದೆ. 0, 3, 6, 9. ಹಾಗಾಗಿ x ನ ಬೆಲೆ ಯಾವುದು? x = 0 ಒಂದು ಪಾಸಿಬಲ್, ಇನ್ನೊಂದು x = 3, ಇನ್ನೊಂದು x = 6 ಅಥವಾ x = 9 ಆಗಿರುತ್ತದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲ ಬೆಲೆಗಳನ್ನು ಅಲ್ಲಿ ಆದೇಶಿಸಿದ್ರೆ ನಮಗೆ ಬರುವಂತಹ ನಂಬರ್ಸ್ಗಳು ಯಾವುದಾಗಿರುತ್ತೆ? 0 ಆದಾಗ 240 ಆಗುತ್ತೆ. x = 3 ಆದ್ರೆ 243 ಬರುತ್ತೆ. x = 6 ಆದ್ರೆ 246 ಆಗುತ್ತೆ ದತ್ತ ಸಂಖ್ಯೆ. ಅದೇ ರೀತಿ x ನ ಬೆಲೆ 9 ಆದ್ರೆ ದತ್ತ ಸಂಖ್ಯೆ ಏನಾಗುತ್ತೆ? 249 ಆಗುತ್ತೆ. ವಿದ್ಯಾರ್ಥಿಗಳು ಈ ರೀತಿಯಾಗಿ ನಾವೇನ್ ಮಾಡ್ತೀವಿ? x ಬೆಲೆಯನ್ನ ಕಂಡುಹಿಡಿತಾ ಹೋಗ್ತೀವಿ. ಅದೇ ರೀತಿ ಈ ಅಭ್ಯಾಸ 1.2 ಅಲ್ಲಿ ಕೊನೆಯ ಲೆಕ್ಕ, ಲಾಸ್ಟ್ ಲೆಕ್ಕ 31z5 ಎಂಬುದು 3ರ ಗುಣಕವಾಗಿದ್ದು z ಒಂದು ಅಂಕಿಯಾಗಿದ್ದರೆ z ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಈಗ ಈ ಕ್ವಶನ್ ನಿಮಗೆ ನೋಡಿದ ತಕ್ಷಣನೇ ಅನಿಸ್ತಾ ಇದೆ, ಓ ಈಗ ಮಾಡಿದ್ವಲ್ಲ ಲೆಕ್ಕ, ಇದೇ ತರನೇ ಮಾಡುವಂಥದ್ದು ಅಲ್ವಾ? ಹಾಗಾಗಿ ಈ ಮೆಥಡ್ ನಾವೇನ್ ಮಾಡ್ಬೇಕು? ಇಲ್ಲಿ ಫಾಲೋ ಮಾಡ್ತಾ ಹೋಗ್ಬೇಕು. ದತ್ತ ಸಂಖ್ಯೆ ತಗೊಳ್ಳಿ. 31z5 ಎಂಬುದು ಯಾವುದರ ಗುಣಕ ಆಗಿರ್ಬೇಕು? 9ರ ಗುಣಕವಾಗಿರ್ಬೇಕು. ಸೊ ಈ ರೀತಿಯಾಗಿ ತಗೊಂಡಾಗ ಅದರ ಬಾಧ್ಯತೆ ನಿಯಮವನ್ನು ಹಾಕಲ್ಪಟ್ರೆ 3 + 1 + z + 5 = ಎಷ್ಟಾಗುತ್ತೆ ಕೂಡಿದ್ರೆ? 5, 1, 6, 6, 3, 9. 9 + z ಅಂತ ಕರೀತೀವಿ. ಸೊ ಯಾಕಂದ್ರೆ ಈ 9 + z ಅನ್ನೋದು ಅಂದ್ರೆ ಮೊತ್ತ ಏನಾಗಿರ್ಬೇಕು? ಇಲ್ಲಿ ಎಷ್ಟರ ಗುಣಕ ಅಂತ ಕೊಟ್ಟಿದ್ದಾರೆ? 3ರ ಗುಣಕವಾಗಿದ್ದು ಅಂತ ಇದೆ. ಹಾಗಾದ್ರೆ ಈ 3 ರಿಂದ ಭಾಗವಾಗುವಂತಹ ಉಳಿದ ಸಂಖ್ಯೆಗಳು ಯಾವ್ದಾಗುತ್ತೆ? 9, 12, 15 ಅಥವಾ 18 ಅಂತ ಹೇಳಿ ಕರಿತೀವಿ. ಇಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದೇ ತರ 1 by 1 ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 9 + z = 9. 9 ಅಲ್ಲಿ 9 ಹೋದ್ರೆ 0. ನೆಕ್ಸ್ಟ್ 12 ತಗೊಳ್ಳಿ. 9 + z = 12. z ಏನಾಗುತ್ತೆ? 12 - 9 = 3. ನೆಕ್ಸ್ಟ್ 9 + z = 15. 15ರಲ್ಲಿ 9 ಕಳಿಬೇಕು ಅಂತ ಅರ್ಥ. ಸೊ ಅಲ್ಲಿಗೆ ಏನಾಗುತ್ತೆ? 6 ಬರುತ್ತೆ. 9 + 2 ಎಷ್ಟಿದೆ ನೆಕ್ಸ್ಟ್ ಸಂಖ್ಯೆ? 18. ಸೊ ಅಲ್ಲಿಗೆ 15ರಲ್ಲಿ 9 ಕಳಿಬೇಕು ಅಂತ ಅರ್ಥ. ಏನು ಬರುತ್ತೆ? 9 ಬರುತ್ತೆ. ಹಾಗಾದ್ರೆ z ನ ಬೆಲೆ ಫಸ್ಟ್ ಒನ್ 0, ನೆಕ್ಸ್ಟ್ 3, z = 6 ಅಥವಾ z = 9 ಆಗಿರುತ್ತದೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈಗ ಈ z ಬೆಲೆಯನ್ನು ಈ ದತ್ತ ಸಂಖ್ಯೆಗೆ ಹಾಕಿದಾಗ ನಮಗೆ ಬರುವಂತಹ ಆ ಎಲ್ಲ ಸಂಖ್ಯೆಗಳು ಏನೇನಾಗಿರುತ್ತೆ? 3105. ಯಾವಾಗ z ನ ಬೆಲೆ 0 ಆದಾಗ. z = 3 ಆದ್ರೆ 3135. ನೆಕ್ಸ್ಟ್ z = 6 ಅಂದ್ರೆ 3165. ನೆಕ್ಸ್ಟ್ 3195. ಈ ರೀತಿಯಾಗಿ ನಾವು ಅಧ್ಯಾಯ ಮಾಡ್ತಾ ಹೋಗ್ತೀವಿ. ಎಲ್ಲ ಲೆಕ್ಕಗಳನ್ನು ನೀವು ವರ್ಕ್ ಬುಕ್ಕಲ್ಲಿ ವರ್ಕೌಟ್ ಮಾಡಿ ವಿದ್ಯಾರ್ಥಿಗಳ. ಸೊ ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ವಿದ್ಯಾರ್ಥಿಗಳ ಅಲ್ಲಿಗೆ ಅಭ್ಯಾಸ 1.2 ಕಂಪ್ಲೀಟ್ ಆಗಿದೆ. ಹಾಗಾಗಿ ಸಂಖ್ಯೆಗಳೊಂದಿಗೆ ಆಟ ಈ ಪಾಠ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ತರಗತಿಯಲ್ಲಿ ನಾವು ಅಧ್ಯಾಯ 2 ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.